Toon Bells. ಕಾಪಾಡಿ, ಯಾರಾದ್ರೂ ನನ್ ಕಾಪಾಡಿ. ಈ ನರಿ ನನ್ನನ್ನ ಸಾಯಿಸಿ ತಿಂದ್ಬಿಡುತ್ತೆ. ಯಾರಾದ್ರೂ ನನ್ ಸಹಾಯ ಮಾಡಿ. ಈ ಕತೆ ಅಮೆಜಾನ್ ಕಾಡಲ್ಲಿ ನಡೆದಿದ್ದು. ಅಲ್ಲಿ ಒಂದು ಕೋತಿ ಇತ್ತು, ತುಂಬಾ ಕೆಟ್ಟದು. ಆದ್ರೂ ಎಲ್ಲಾರ್ನು ತುಂಬಾನೇ ಚುಡಾಯಿಸ್ತಾ ಇತ್ತು. ಅದು ಮನಸ್ಸಿನಿಂದ ಯಾರಿಗೂ ಕೆಟ್ಟದನ್ನು ಬಯಸ್ತಿರ್ಲಿಲ್ಲ. ಒಂದಿನ ಕಾಲು ಅನ್ನೋ ಒಂದು ನಾಯಿ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದರ ಮುಂದೆ ಒಂದು ನರಿ ಬಂದು ನಿಂತ್ಕೊಳ್ಳುತ್ತೆ. ಅದನ್ನ ಅದು ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಲಾಲು ಅದು ಕಿರ್ಚುವ ಶಬ್ದ ಕೇಳಿ ಅಲ್ಲಿಗೆ ಬರುತ್ತೆ. ಕಾಪಾಡಿ, ಯಾರಾದ್ರೂ ನನ್ ಕಾಪಾಡಿ. ಈ ನರಿ ನನ್ನನ್ನ ಸಾಯಿಸಿ ತಿಂದ್ಬಿಡುತ್ತೆ. ಯಾರಾದ್ರೂ ನನ್ ಸಹಾಯ ಮಾಡಿ. ಲಾಲು ಕೋತಿ ಅಲ್ಲಿಗೆ ಹೋಗಿ ನಾಯಿಗೆ ಸಹಾಯ ಮಾಡುತ್ತೆ. ಮತ್ತೆ ಆ ನರಿನ ಒಡೆದು ಅಲ್ಲಿಂದ ಕಳಿಸ್ಬಿಡುತ್ತೆ. ಅಯ್ಯೋ, ನೀನ್ ಇಷ್ಟೊಂದು ಹೆದರ್ಕೊಂಡ್ರೆ ಹೇಗೆ? ನಿನ್ನ ರಕ್ಷಣೆ ಮಾಡ್ಕೊಳಕ್ಕಾಗಲ್ವಾ? ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳುತ್ತಾನೆ. ಆ ನರಿ ನನ್ನನ್ನ ಹಿಡ್ಕೊಂಡು ತಿಂದ್ಬಿಡುತ್ತೆ ಅಂತ ನಾನು ಎಲ್ಲೂ ಓಡೋಗ್ಲಿಲ್ಲ. ನಾನಿನ್ನು ಚಿಕ್ಕೋನ್ ಬೇರೆ ಅಲ್ವಾ, ಅದಕ್ಕೆ ಭಯ ಆಯ್ತು. ಹೌದಾ? ಏನಿನ್ ಹೆಸರು? ನನ್ನ ಹೆಸರು ಕಾಲು ಅಂತ. ನಾನು ಇಲ್ಲೇ ಪಕ್ಕದ ಕಾಡಲ್ಲಿ ಇರೋದು. ಇಲ್ಲಿಗೆ ಆಟ ಆಡೋಕೆ ಅಂತ ಬಂದೆ. ನಿನ್ನ ಹೆಸರೇನು? ನನ್ನ ಹೆಸರು ಲಾಲು ಅಂತ. ನಾನು ಎಲ್ರಿಗಿಂತ ದೊಡ್ಡ ತುಂಟ. ನನ್ ಬಗ್ಗೆ ಎಲ್ರಿಗೂ ಗೊತ್ತು. ನಾನು ಇದೇ ಕಾಡ್ನೋನು. ಸರಿ, ಹಾಗಾದ್ರೆ ಹೊರಡೋಣ್ವಾ? ಕತ್ಲಾಗ್ತಾ ಬಂತು. ನಾನು ಮನೆ ಸೇರ್ಕೋಬೇಕು. ನಾಳೆ ಸಿಗಣ್ವಾ? ನನ್ನ ಜೊತೆ ಆಟ ಆಡೋದಕ್ಕೆ ಯಾರೂ ಇಲ್ಲ. ನೀನ್ ನನ್ನ ಜೊತೆ ಆಟ ಆಡ್ತೀಯಾ? ನೀನ್ ನನ್ನ ಸ್ನೇಹಿತ ಆಗ್ತೀಯಾ? ಹಾ, ಖಂಡಿತವಾಗಿ. ನಾನು ಈ ಸಮಯದಲ್ಲಿ ಫ್ರೀ ಇರ್ತೀನಿ. ನಾನ್ ನಿನ್ ಜೊತೆ ಆಟ ಆಡ್ತೀನಿ, ಹಾಗೆ ನಿನ್ ಸ್ನೇಹನೂ ಬೆಳೆಸ್ತೀನಿ. ಮತ್ತೆ ಮಾರನೇ ದಿನ ಕಾಲು ನಾಯಿ ಅಲ್ಲಿಗೆ ಬಂತು. ಲಾಲು ಕೋತಿ ಸಹ ಅಲ್ಲಿಗೆ ಬಂದು ಅದ್ರ ಜೊತೆ ಆಡ್ತಿರುತ್ತೆ. ಅವೆರಡು ತುಂಬಾ ಸಂತೋಷವಾಗಿ ಆಡ್ತಿರುತ್ತೆ. ಇಬ್ಬರು ತುಂಬಾ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಅದು ಮಾತ್ರ ಅಲ್ಲ, ಅವರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಒಂದೇ ದಿನದಲ್ಲಿ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಮತ್ತೆ ಕಾಡಲ್ಲಿ ಇವರಿಬ್ಬರದೇ ಹವಾ, ಇವರಿಬ್ಬರ ಬಗ್ಗೆನೆ ಮಾತಾಡ್ತಿರ್ತಾರೆ ಎಲ್ಲಾರು. ಕಾಲು ಮತ್ತೆ ಲಾಲು ಯಾರಂತ ಕಾಡಲ್ಲಿ ಎಲ್ಲಾರ್ಗೂ ಗೊತ್ತು. ಕಾಲು ಮತ್ತೆ ಲಾಲು ಯಾರಿಗೇನ್ ಸಮಸ್ಯೆ ಬಂದ್ರೇನು ಅಲ್ಲಿಗೆ ಬಂದ್ಬಿಡ್ತಿತ್ತು. ಅವ್ರಿಗೆ ಸಹಾಯ ಮಾಡ್ತಿದ್ವು. ಅವರಿಬ್ಬರು ಒಟ್ಟಿಗೆ ಇದ್ರೆ ಅವರಿಬ್ಬರನ್ನ ಸೋಲ್ಸೋರು ಯಾರು ಇಲ್ಲ. ಒಂದಿನ ಏನಾಯ್ತಂದ್ರೆ, ಒಂದು ಚಿಕ್ಕ ಮೊಲದ ಮುಂದೆ ಬೆಕ್ಕು ಬಂತು ನಿಂತ್ಕೊಳ್ಳುತ್ತೆ. ಮತ್ತೆ ಅದನ್ನ ತಿನ್ಬೇಕಂತ ಟ್ರೈ ಮಾಡ್ತಿರುತ್ತೆ. ಓ ಚಿಕ್ಕ ಮೊಲ, ನಾನ್ ನಿನ್ನ ಇವತ್ತು ತಿಂತೀನಿ, ನೀನು ನನ್ನ ಆಹಾರವಾಗ್ತೀಯಾ? ಬೇಡ ಬೇಡ, ನನ್ನ ಏನು ಮಾಡಬೇಡ. ನನ್ನನ್ನು ಬಿಟ್ಬಿಡಬೇಕೆ? ನಾನಿನ್ನು ತುಂಬಾ ಚಿಕ್ಕೋನು. ನಾನು ನನ್ನ ಮಮ್ಮಿಯಿಂದ ದೂರ ಆಗ್ಬಿಟ್ಟಿದ್ದೀನಿ. ಅವಳು ನನ್ನನ್ನ ಹುಡುಕ್ತಾ ಇರ್ತಾಳೆ. ನಮ್ಮ ನಿನ್ಗೆ ಯಾವಾಗ್ಲೂ ಸಿಗೋದಿಲ್ಲ ನೋಡು. ನಿಮ್ಮಮ್ಮನ್ನ ನೋಡಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಇವತ್ತು ನೀನು ನನ್ನ ಆಹಾರವಾಗ್ತೀಯಾ? ಬೇಡ ಬೇಡ, ನನ್ನನ್ನ ಏನು ಮಾಡಬೇಡ. ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ಯಾರಾದ್ರೂ ನಂಗೆ ಸಹಾಯ ಮಾಡಿ. ಅದೇ ಸಮಯಕ್ಕೆ ಲಾಲು ಮತ್ತೆ ಕಾಲು ಅಲ್ಲಿಗೆ ಬರುತ್ತೆ. ಅಲ್ಲಿರುವ ಬೆಕ್ಕನ್ನ ಒಡೆದು ಕಳಿಸ್ಬಿಡುತ್ತೆ. ಆ ಚಿಕ್ಕ ಮೊಲದ ಪ್ರಾಣ ಕಾಪಾಡುತ್ತೆ. ಆದ್ರೆ ಆ ಬೆಕ್ಕಿಗೆ ತುಂಬಾನೇ ಕೋಪ ಬರುತ್ತೆ, ಯಾಕಂದ್ರೆ ಅದಕ್ಕೆ ಅವಮಾನ ಆಗಿರುತ್ತೆ. ಆ ಸಮಯದಲ್ಲೇನೋ ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಮನ್ಸಲ್ಲಿ ಏನ್ ಅನ್ಕೊಳ್ಳುತ್ತಂದ್ರೆ, ಅವ್ರಿಬ್ಬರನ್ನ ಬೇರೆ ಮಾಡ್ಲೇಬೇಕು ಅಂತ. ಕಾಲು ಮತ್ತು ಲಾಲುಗೆ ನಾನ್ ತೋರಿಸ್ತೀನಿ. ನಾನು ಅವರಿಬ್ಬರನ್ನು ಬೇರೆ ಮಾಡಿಲ್ಲ ಅಂದ್ರೆ ಈ ಕಾಡಲ್ಲೇ ಮೂರ್ಖವಾದ ಪ್ರಾಣಿ ನಾನೇ. ಅದು ಅದರ ಕೆಲಸ ಪ್ರಾರಂಭಿಸುತ್ತೆ. ಮತ್ತೆ ಅದು ಲಾಲು ಮತ್ತೆ ಕಾಲು ಹತ್ರ ಹೋಗಿ ಮಾತಾಡುತ್ತೆ. ಲಾಲು, ಕಾಲು, ನನ್ನನ್ನ ಕ್ಷಮಿಸಿ. ಅವತ್ ನಾನ್ ಮಾಡಿದ ದೊಡ್ಡ ತಪ್ಪು. ಇನ್ಮೇಲೆ ಹಂಗ್ ಮಾಡಲ್ಲ. ನಾನು ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟೆ. ಹಾ ಸರಿ, ನಮ್ಗೆ ಅದೆಲ್ಲ ನೆನ್ಪೇ ಇಲ್ಲ. ನಮಗೆ ಈ ತರದ ವಿಷಯಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಸಮಯನೇ ಇಲ್ಲ. ನಾನು ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅನ್ಕೊಂಡಿದೀನಿ. ನೀವಿಬ್ರು ಒಪ್ಕೋತೀರಾ? ಹಾ, ನೀನ್ ಸರಿಯಾಗಿರ್ತೀಯ ಅಂತಂದ್ರೆ ನಿನ್ ಜೊತೆ ಸ್ನೇಹ ಬೆಳೆಸೋದಕ್ಕೆ ನಮ್ಗೆ ಯಾವ್ದೇ ತೊಂದ್ರೆ ಇಲ್ಲ. ಹಾ, ಯಾವಾಗ್ಲೂ ಒಳ್ಳೇದಾಗ್ ನಡ್ಕೋತೀನಿ. ಯಾರಿಗೂ ಏನೂ ಹಾನಿ ಮಾಡಲ್ಲ. ಆ ಬುದ್ಧಿವಂತ ಬೆಕ್ಕು ಅವರ ಸ್ನೇಹನ ಗೆಲ್ಲುತ್ತೆ.
ಅದು ಮಾತ್ರ ಅಲ್ಲ, ಅವರಿಬ್ಬರಿಗೂ ಒಳ್ಳೆ ಸ್ನೇಹಿತಳಾಗ್ತಾಳೆ. ಆ ಬೆಕ್ಕು ಸ್ವಲ್ಪ ತಿಂಗಳು ಅವ್ರ ಜೊತೆ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಅವರಿಬ್ಬರಿಗೂ ಜಗಳ ಇಡೋದು ಪ್ರಾರಂಭ ಮಾಡ್ಬಿಡುತ್ತೆ. ಅವರಿಬ್ಬರು ಕಿವಿ ಕಚ್ಚೋದು ಪ್ರಾರಂಭಿಸುತ್ತೆ. ಒಬ್ರತ್ರ ಒಂದ್ ಮಾತು, ಇನ್ನೊಬ್ರತ್ರ ಇನ್ನೊಂದ್ ಮಾತು. ಅದ್ರಿಂದ ಅವರಿಬ್ಬರ ಮಧ್ಯ ಜಗಳ ಬರ್ತಿತ್ತು. ಆದ್ರೂ ಒಬ್ರಂದ್ರೆ ಒಬ್ರಿಗೆ ತುಂಬಾ ಪ್ರೀತಿ, ಯಾಕಂದ್ರೆ ಅವರು ತುಂಬಾ ಥಿಕ್ ಫ್ರೆಂಡ್ಸ್. ಅಮೆಜಾನ್ ಕಾಡಲ್ಲಿ ಬೆಂಕಿ ಅಂಟ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಲಾಲು ಮತ್ತು ಕಾಲುಗೆ ತುಂಬಾ ದೊಡ್ಡ ಜಗಳ ಬೇರೆ ಆಗುತ್ತೆ. ಕಾಲು ನಾಯಿನ ಕಾಲು ಒಂದು ಕಲ್ಲಿನ ಕೆಳಗಡೆ ಸಿಕ್ಕಾಕೊಳ್ಳುತ್ತೆ. ಬೆಂಕಿ ಬೇರೆ ಹಚ್ಕೊಂಡಿರುತ್ತೆ. ಲಾಲು ಅಲ್ಲಿಂದ ಓಡ್ತಿರುವಾಗ ಕಾಲು ಸಿಕ್ಕಾಕೊಂಡು ಕಷ್ಟಪಡ್ತಿರೋದನ್ನ ನೋಡುತ್ತೆ. ಮತ್ತೆ ಕಾಲುನ ಕಾಪಾಡೋದಕ್ಕೆ ಹೋಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಕಾಲುನ ಅಲ್ಲಿಂದ ತಪ್ಸಕ್ಕೆ ಆಗೇ ಇಲ್ಲ. ಮತ್ತೆ ಲಾಲು ಕಾಲುನ ಕೈ ಹಿಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮಿತ್ರ, ನಾನ್ ಎಷ್ಟೇ ಕಷ್ಟಪಟ್ರು ನಿಂಗ್ ಸಹಾಯ ಮಾಡಕ್ಕಾಗ್ತಿಲ್ಲ. ಹಾಗಂತ ನೀನ್ ಬೆಂಕಿಲ್ ಉರಿಯೋದನ್ನ ನೋಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಒಟ್ಟಿಗೆ ಬದುಕೋಣ, ಇಲ್ಲ ಒಟ್ಟಿಗೆ ಸಾಯೋಣ. ಲಾಲು, ನೀನಿವತ್ತು ನನ್ನ ಸ್ವಂತ ಅಣ್ಣನ್ಗಿಂತಲೂ ದೊಡ್ಡದಾಗಿ ಯೋಚನೆ ಮಾಡಿದ್ಯಾ? ಮಿತ್ರ, ನೀನು ನನಗೋಸ್ಕರ ನಿನ್ ಪ್ರಾಣ ಯಾಕೆ ಕಳ್ಕೋಬೇಕು? ಇಲ್ಲಿಂದ ಹೊರಟೋಗು. ಆದ್ರೆ ಕಾಲು ಲಾಲು ಮಾತನ್ನ ಯಾವಾಗ್ಲೂ ಕೇಳೋದಿಲ್ಲ. ಯಾಕಂದ್ರೆ ಅವನ್ ಸ್ನೇಹಿತ ಅಂದ್ರೆ ಅವನ್ಗೆ ತುಂಬಾ ಇಷ್ಟ. ಬದುಕಾದ್ರೂ ಸಾವಾದ್ರೂ ಒಟ್ಟಿಗೆ ಅಂತ ಅವರಿಬ್ರು ಪ್ರಮಾಣ ಮಾಡ್ಕೊಂಡಿರ್ತಾರೆ. ಇಬ್ರು ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಹಾಕ್ತಾರೆ. ಮತ್ತೆ ಒಳ್ಳೆ ಸ್ನೇಹಗೆ ಉದಾಹರಣೆ ಆಗ್ತಾರೆ. ಈ ಕಥೆಯಿಂದ ನಾವು ಏನ್ ಕಲ್ತ್ಕೊಂಡಿದೀವಂದ್ರೆ, ಸ್ನೇಹ ಎಂದೆಂದಿಗೂ ಶ್ರೇಷ್ಠವಾದದ್ದು. ಒಂದೊಂದ್ಸಲ ರಕ್ತ ಸಂಬಂಧ ಇಲ್ದೇ ಇದ್ರೂ ಅವರು ನಮ್ಗೆ ನಿಜವಾದ ಸಂಬಂಧಿಕರಾಗ್ತಾರೆ. ಚುನ್ಮುನ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ಮಕ್ಳತ್ರ ಹೋಗಿಲ್ವಾ? ನಂಗೆಲ್ಲ ವಿಷಯ ಹೇಳು. ನೀನು ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ. ಚುನ್ಮುನ್ ಪಕ್ಷಿ ಒಂದು ಮರದ ಮೇಲೆ ಇರೋದು. ಅದಕ್ಕೆ 2 ಮಕ್ಕಳು, 2 ಮೊಟ್ಟೆ ಇರ್ತಿತ್ತು. ಅವುಗಳನ್ನ ಚೆನ್ನಾಗಿ ನೋಡ್ಕೋತಿತ್ತು. ಒಂದಿನ ಅದು ಗೂಡಿಂದ ಎಗರಿ ಎಲ್ಲೂ ಹೋಗಿಲ್ಲ. ಅದಕ್ಕೆ ಮಕ್ಕಳು ಕೇಳ್ತಾರೆ, ಮಮ್ಮಿ ಮಮ್ಮಿ, ನನ್ಗೆ ತುಂಬಾ ಹಸಿವಾಗ್ತಿದೆ. ಬೆಳಗ್ಗಿಂದ ಏನೂ ತಿಂದಿಲ್ಲ. ಬಂಗಾರ, ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ. ನನ್ಗೆ ಜ್ವರ ಬಂದಿದೆ ಅಂತ ಅನಿಸ್ತಿದೆ. ನನ್ ಕೈಲಿ ಆರಕ್ಕಾಗ್ತಿಲ್ಲ. ಅದರಿಂದ ನಿಮ್ಗೋಸ್ಕರ ಆಹಾರನೂ ತರಕ್ಕಾಗ್ತಿಲ್ಲ. ಅಮ್ಮ, ಆದ್ರೆ ತುಂಬಾ ಹಸಿವಾಗ್ತಿದೆ ಅಮ್ಮ. ಹಶ್ವನ್ನ ತಟ್ಕೊಳಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಅಮ್ಮ. ಸರಿ ಅಮ್ಮ, ನಿಮ್ಗೋಸ್ಕರ ಹೋಗಿ ಏನಾದ್ರೂ ಆಹಾರ ತರ್ತೀನಿ. ಆದ್ರೆ ನಾನು ಬರೋಷ್ಟೊತ್ತಿಗೆ ನೀವು ಭದ್ರವಾಗಿ ಇಲ್ಲೇ ಕೂತಿರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಏಟ್ ಬೀಳುತ್ತೆ. ಆಯ್ತಮ್ಮ, ನೀವ್ ಹೋಗಿ ನಮ್ಗೋಸ್ಕರ ಆಹಾರ ತಗೊಂಡ್ ಬನ್ನಿ. ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಚುನ್ಮುನ್ ಎಗರ್ಕೊಂಡು ಕಪ್ಪು ಕಾಗೆಯ ತೋಟಕ್ಕೆ ಹೋಗುತ್ತೆ. ಅಲ್ಲೋಗಿ ಹೀಗೆ ಯೋಚನೆ ಮಾಡುತ್ತೆ, ಇವತ್ತು ಸ್ವಲ್ಪ ಆಹಾರ ಇಲ್ಲೇ ತಗೊಳ್ಳೋಣ. ತುಂಬಾ ದೂರ ಹಾರೋದಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ಪಾಪ ಮಕ್ಕಳು ಹಸಿನಲ್ಲಿ ನರಳಾಡ್ತಿದ್ದಾರೆ. ಇದೇ ಸರಿಯಾಗಿರುತ್ತೆ. ಮತ್ತೆ ಚಿನ್ಮುನ್ ಪಕ್ಷಿ ದಾನ ತಗೊಳುತ್ತೆ. ಆಗ ಕಪ್ಪು ಕಾಕೆ ಅದರ ಮೇಲೆ ಬಲೆ ಹಾಕಿ ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಓಹೋ, ನೀನೇನಾ ಪಕ್ಷಿ? ನನ್ನ ಹೊಲದಿಂದ ಬೆಳೆ ಕದೀತಾ ಇದ್ದೀಯಾ? ಫೈನಲಿ ನೀನ್ ನನ್ನ ಕೈಗೆ ಸಿಕ್ಬಿದ್ದೆ. ನಂಗೆ ತಲೆ ಬಿಸಿ ಆಗೋಗಿತ್ತು. ಇಲ್ಲ ಅಣ್ಣ, ಇಲ್ಲ, ನಾ ಧಾನ್ಯ ಕಳ್ತನ ಮಾಡಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಓಹೋ, ಸುಳ್ಳಿ. ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ನನ್ನ ಹೊಲದಲ್ಲಿ ಯಾರೋ ಕಳ್ತನ ಮಾಡ್ತಿದ್ರು. ಇವತ್ತು ನನ್ನ ಕೈಗೆ ಸಿಕ್ಕಿಬಿದ್ದೆ. ನಿನ್ನ ನಾನು ಕಟ್ಟಿ ಹಾಕ್ತಾ ಇದ್ದೀನಿ. ಬೇಡ ಅಣ್ಣ, ಬೇಡ, ಹಂಗ್ ಮಾಡ್ಬೇಡ್ಬೇಡಿ. ನನ್ಗೆ ಚಿಕ್ಕ ಮಕ್ಳಿದ್ದಾರೆ, ಹಸುವಿನಿಂದ ನರಳಾಡ್ತಿದ್ದಾರೆ. ದಯವಿಟ್ಟು ನನ್ಗೆ ಹೋಗಕ್ ಬಿಡಿ. ಕಪ್ಪು ಕಾಗೆ ಅದೇಳು ಮಾತು ಏನೂ ಕೇಳೋದಿಲ್ಲ. ಕೇಳದೆ ಅದನ್ನ ಬಂಧಿಸ್ಬಿಡುತ್ತೆ. ಮಜಾ ರೇ ಮಜಾ. ಈ ಚುನ್ಮುನ್ ಹಕ್ಕಿ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಿದ್ಲು. ಎಲ್ಲಾರು ಇವಳು ಅಂದ್ರೆ ಇಷ್ಟ. ಕಳ್ತನದ ವಿಷಯದಲ್ಲಿ ನನ್ನ ಕೈಗೆ ಸಿಕ್ಕಿಬಿದ್ದಾಳೆ. ನಾನ್ ಇವಳನ್ ಬಿಡಲ್ಲ. ಆಗ ಕಪ್ಪು ಕಾಗೆ ಚುನ್ಮುನ್ ಪಕ್ಷಿ ಹತ್ರ ಹೋಗಿ ಹೀಗೆ ಹೇಳುತ್ತೆ, ಚುನ್ಮುನ್ ಹಕ್ಕಿ, ನಿನ್ನ ಮಕ್ಕಳು ತುಂಬಾ ಚಿಕ್ಕವರಂತೆ, ಒಬ್ಬಂಟಿಯಾಗಿದ್ದಾರಂತೆ. ಯಾವ್ದಾದ್ರೂ ದೊಡ್ಡ ಪಕ್ಷಿ ಅಥವಾ ಮೃಗ ತಿಂದ್ಬಿಟ್ರೆ ನೀನೇನ್ ಮಾಡ್ತೀಯಾ? ನಿನ್ನ ಮಕ್ಕಳಂತೂ ಸತ್ತೋಗ್ತಾರೆ.
ದುಷ್ಟನಾದ ಕಪ್ಪುಕಾಗಿ ನಿನಗೆ ಇದರ ಪಾಪ ಸುತ್ತಕೊಂಡೇ ಸುತ್ತಕೊಳ್ಳುತ್ತೆ. ನೀನ್ ನನಗ್ ಮಾಡಿರೋ ಪಾಪಕ್ಕೆ ಅದಕ್ಕಾದ ಕರ್ಮ ನೀನು ಅನುಭವಿಸ್ಲೇಬೇಕು. ಇವತ್ತಿಲ್ದಿದ್ರೆ ನಾಳೆನೂ ಅನುಭವಿಸ್ತೀಯ. ಹಂಗಂತೇಳಿ ಚುನ್ಮುನ್ ಅಳ್ತಾ ಇರುತ್ತೆ. ಚುನ್ಮುನ್ ಅಳ್ತಾ ಅಳ್ತಾ ಹೀಗನ್ನುತ್ತೆ, ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಇಲ್ಲಿ ಕೂಗುತ್ತೆ ಚೂಚು. ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಕೂಗುವುದು ಕೂಕು. ಈ ಮಾತು ಹದ್ದುದಾದ ಕೇಳಿಸ್ಕೊಳುತ್ತೆ. ಅದು ಬೇಗ ಬೇಗ ಚುನ್ಮುನ್ ಹತ್ರ ಹೋಗಿ ಚುನ್ಮುನ್ನ ನೋಡಿ ಹೀಗನ್ನುತ್ತೆ, ಚುನ್ಮುನ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿನ್ನ ಮಕ್ಳ ಹತ್ರ ಹೋಗಿಲ್ವಾ? ನಂಗೆಲ್ಲ ವಿಷಯ ಹೇಳು. ನೀನು ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ. ಆಗ ಹದ್ದುದಾದಾಗೆ ಚುನ್ಮುನ್ನೆಲ್ಲ ಹೇಳುತ್ತೆ. ಹದ್ದುದಾದ, ಇವತ್ತು ನನಗೆ ಮೈ ಹುಷಾರಿಲ್ಲ, ಆದ್ರೆ ಮಕ್ಕಳಿಗೆ ಹೊಟ್ಟೆ ಹಸಿವು. ಅದಕ್ಕೆ ಏನೋ ಮಾಡಿ ಊಟ ತಗೊಂಬರೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಈ ಕಪ್ಪು ಕಾಗೆ ನನ್ನ ಬಂಧಿಸ್ಬಿಟ್ಟ. ನೀನು ಚಿಂತೆ ಮಾಡಬೇಡ, ನಾನು ಎಲ್ಲ ಸರಿ ಮಾಡ್ತೀನಿ. ಮತ್ತ ಕಾಗೆಗೆ ಇವತ್ತು ನಾನು ಪಾಠ ಕಲಿಸ್ತೀನಿ. ಹದ್ದುದಾದ ಕೋಪದಿಂದ ಕಾಗೆ ಹತ್ರ ಹೋಗಿ, ಏ ಕಾಗೆ, ಕೇಳು, ನಿನ್ನ ಬೆಳೆ ಬದಲಿಗೆ ನಾನು ನಿಂಗೆ ಬೆಳೆ ತಂದ್ಕೊಡ್ತೀನಿ. ಅವಳನ್ನು ನೀನು ಬಿಟ್ಬಿಡು. ಅವಳ ಚಿಕ್ಕ ಚಿಕ್ಕ ಮರಿಗಳಿವೆ. ನಾನು ಬಿಡಲ್ಲ. ನೀನು ಸುಮ್ಮನೆ ನನ್ನ ದಾರಿಯಲ್ಲಿ ಬರಬೇಡ. ನಿನ್ನ ಕೆಲಸ ಮಾಡು. ಹದ್ದುದಾದ ಕೋಪದಿಂದ ಹೀಗನ್ನುತ್ತೆ, ಏ ಕಾಗೆ, ನನ್ನ ಮಾತನ್ನ ಪ್ರೀತಿಯಿಂದ ಒಪ್ಕೋ. ಇಲ್ಲ ಅಂದರೆ ಅದಕ್ಕೆ ನೀನು ಒಳ್ಳೆ ಪಾಠ ಕಲಿತೀಯ. ನನ್ನ ಮಾತು ಕೇಳು ಮತ್ತೆ ಚುನ್ಮುನ್ನ ಬಿಡು. ನಿಂಗೆ ಏನು ಬೇಕಾದ್ ಮಾಡು, ನಾನು ಬಿಡಲ್ಲ. ಕಪ್ಪು ಕಾಗೆ, ನಾನು ನಿಂಗೆ ನನ್ನ ಮನೆ ಕೊಡ್ತೀನಿ. ಚುನ್ಮುನನ್ನ ನೀನು ಬಿಟ್ಬಿಡು. ಇಲ್ಲ, ನಾನು ಬಿಡಲ್ಲ. ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗಿಲ್ಲಿಂದ. ಕಪ್ಪು ಕಾಗೆ, ಚುನ್ಮುನನ್ನ ನೀನು ಬಿಟ್ಬಿಡು. ನಿಂಗೆ ಹೊಸ ಗದ್ದೆನ ನಾನು ತಂದು ಕೊಡ್ತೀನಿ. ಹೋಗು. ನನಗೆ ಯಾವುದ್ರ ಬಗ್ಗೆನೂ ಅತಿ ಆಸೆ ಇಲ್ಲ. ನಾನು ಅವಳನ್ನು ಬಿಡೋದೇ ಇಲ್ಲ. ಹಾಂ, ನಿಂಗೆಲ್ಲ ಕೊಡ್ತೀನಂದ್ರು ನಿಂಗೆ ಬೇಡ ಅಲ್ವಾ? ನಿಂಗೆ ಗೊತ್ತಾಗಿಲ್ಲ ಅಲ್ವಾ? ಈಗ ನೋಡು ನಿಂಗೆ ಏನು ಸಿಗುತ್ತೆ ಅಂತ. ನಿನ್ನನ್ನು ಹಣ್ಗಾಯಿ ನೀರುಗಾಯಿ ಮಾಡಾಕ್ತೀನಿ. ಪಿಟಾಯಿಯ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ಕಪ್ಪು ಕಾಗೆಗೆ ಭಯ ಆಗುತ್ತೆ. ಯಾಕಂದ್ರೆ ಹದ್ದುದಾದ ಏನ್ ಹೇಳ್ತಾನೋ ಅದು ಮಾಡೇ ಮಾಡ್ತಾನೆ. ಗಿಡುಗಣ್ಣ, ನನ್ನ ಬಿಟ್ಬಿಡು. ಚುನ್ಮುನ ನಾನು ಬಿಟ್ಬಿಡ್ತೀನಿ. ಈ ಊರು ಬಿಟ್ಬಿಡ್ತೀನಿ. ಈ ಗದ್ದೆನೂ ಬಿಟ್ಬಿಡ್ತೀನಿ. ಯಾರಿಗೂ ಏನು ಹೇಳಲ್ಲ. ಮತ್ತಿಲ್ಲಿಗೆ ಬರಲ್ಲ ನಾನು. ಅದು ಕೇಳಿಸ್ಕೊಂಡು ಹದ್ದುದಾದ ಮತ್ತು ಚಿನ್ಮುನ್ ಪಕ್ಷಿ ಸಂತೋಷ ಪಡ್ತವೆ. ಮತ್ತೆ ಹದ್ದುದಾದಕ್ಕೆ ಧನ್ಯವಾದ ತಿಳಿಸುತ್ತೆ. ಹದ್ದುದಾದ, ನೀವು ನಮ್ಗೆ ತುಂಬಾ ಸಹಾಯ ಮಾಡಿದೀರಾ. ನನ್ನ ಮಕ್ಕಳು ಬೆಳಗ್ಗಿಂದ ಹಸುವಿನಿಂದ ನರಳಾಡ್ತಿದ್ದಾರೆ. ಇವಾಗ ನಾನು ಅವ್ರ ಹತ್ರ ಹೋಗ್ಲಾ? ಮಗು, ನಿಂಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ತಕೊಂಡೋಗು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ನೀನು ಆರಾಮಾಗೋ ತನಕ ನಿನ್ನ ಮಕ್ಕಳ ಜೊತೆನೇ ಇರಬೇಕು, ಆಯ್ತಾ? ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ ನೀನು. ಈ ರೀತಿ ಹದ್ದುದಾದ ಆ ಕಪ್ಪು ಕಾಗೆಗೆ ಒಳ್ಳೆ ಪಾಠನ ಹೇಳ್ಕೊಟ್ಬಿಡುತ್ತೆ. ಮತ್ತೆ ಚಿನ್ಮುನ್ಗೆ ಸಹಾಯ ಮಾಡುತ್ತೆ.